ಯಾಕಿಬ್ರು ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ? ಏನೋ ಸೀರಿಯಸ್ ಕೇಸ್ ಅಂತ ಹೇಳಿ ಹೋದ್ಲಲ್ಲ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಲ್ಲ, ಕರ್ಣನ್ ಜೊತೆಗೆ ತಾನೇ ಹೋಗಿರೋದವಳು. ಅಯ್ಯೋ, ನಾವೀಗ ಯೋಚನೆ ಮಾಡಬೇಕಾದ್ರೆ ವಿಚಾರನೇ ಬೇರೆ. ಶಾಪಿಂಗ್ ಎಲ್ಲಿ ಹೋಗಬೇಕು, ಮದುವೆ ಮಂಟಪ ಯಾವ್ದು ಮಾಡಬೇಕು, ಪಾರ್ಲರ್ಗೆ ಯಾವ್ರಿಗೆ ಬುಕ್ ಮಾಡಬೇಕು, ಹೇರ್ ಡ್ರೆಸ್ಗೆ ಯಾರನ್ನು ಬುಕ್ ಮಾಡಬೇಕು, ಅಯ್ಯೋ 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 ಇನ್ನೂ ಎಷ್ಟು ಕೆಲಸ ಇದೆ. ಅದನ್ನೆಲ್ಲ ಬಿಟ್ಟು ಇದ್ರ ಬಗ್ಗೆ ಚಿಂತೆ ಮಾಡ್ತೀಯಲ್ಲ ನೀನು. ನಿನಗೆ ಯಾವಾಗಲೂ ತಮಾಷೆನೇ ಲಚ್ಚಿ. ಆದರೆ ನಿಧಿಗೆ ಇನ್ನೂ ಮದುವೆ ಬಗ್ಗೆ ಹೇಳೇ ಇಲ್ವಲ್ಲ. ನೀನು ನೋಡಿದ್ರೆ ಈಗಲೇ ಮದುವೆ ಮಂಟಪಕ್ಕೆ ಹೋಗಿ ಕೂತ್ಕೊಳ್ಳೋ ಥರ ಇದೆಯಾ? ಶಾಂತಿ, ಅವಳು ಬಂದ್ಮೇಲೆ ಹೇಳಿದ್ರೆ ಆಯ್ತು ಬಿಡು, ಅದರಲ್ಲಿ ಏನಿದೆ? ಆಗ ಹೇಳಿದ್ರೆ ಒಪ್ಕೋತಾಳೇನೆ ಅವಳು. ಕ್ಲಿನಿಕ್ಕು ಕೆಲಸ ಅದು ಇದು ಅಂತ ಏನಾದರೂ ನೆಪ ಹೇಳ್ಬಿಡ್ತಾಳೆ. ನೋಡು ಬಂದ್ಲು. ನಿಧಿ, ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಹಾಂ ಅಕ್ಕ, ಇನ್ನು ಸ್ವಲ್ಪ ಇತ್ತು. ನೀವು ಟೆನ್ಷನ್ ಆಗಿರ್ತೀರಾ ಅಂತ ನಾವು ವಾಪಸ್ ಬಂದ್ವಿ. ಒಳ್ಳೆ ಕೆಲಸ ಮಾಡಿದೆ. ಇಷ್ಟೊತ್ತವರೆಗೂ ನಿಮ್ಮ ಶಾಂತಿ ಬೇಬಿ ಇಷ್ಟೊತ್ತಾದ್ರೂ ನನ್ನ ಮೊಮ್ಮಗಳು ಬರಲಿಲ್ಲ ಅಂತ ಒಂದೇ ಕಾಲಲ್ಲಿ ಡ್ಯಾನ್ಸ್ ಮಾಡ್ತಿದ್ಲು. ನೋಡು, ನಿನ್ನ ಮೊಮ್ಮಗಳು ಬಂದ್ಲು. 2 ಕಣ್ಬಿಟ್ಟು ಸರಿಯಾಗಿ ನೋಡ್ಕೊ. ಆಮೇಲೆ ನಿಧಿ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಗೊತ್ತು, ನನ್ನ ಮದುವೆ ಬಗ್ಗೆ ಅಲ್ವಾ? ಅರೆ, ನಿಂಗೆ ಆಲ್ರೆಡಿ ಗೊತ್ತಾ? ಗೊತ್ತಾಯ್ತು. ನಿಂಗೆ ಓಕೆನಾ? ರಿಯಲಿ? ಹೌದು ಕಣೆ ಅಕ್ಕ. ಅಪ್ಪ, ನೀನು ಎಲ್ಲಿ ಬೇಡ ಅಂದ್ಬಿಡ್ತೀಯೋ ಅಂತ ಶಾಂತಿ ಎಷ್ಟು ಟೆನ್ಷನ್ ಆಗಿದ್ಲು ಗೊತ್ತಾ? ಇಷ್ಟು ಬೇಗ ನೀವು ಒಪ್ಕೋತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಕಣೆ. ಹಾಗಂತ ನಿನಗೆ ಫೋರ್ಸ್ ಎಲ್ಲ ಮಾಡಕ್ಕೆ ಹೋಗಲ್ಲ. ಮೊದಲು ನೀನು ಹುಡುಗನ್ ನೋಡು. ಅವನು ನಿನಗೆ ಇಷ್ಟ ಆದರೆ ಮಾತ್ರ ಮಾತುಕತೆ ಮುಂದುವರ್ಸೋಣ. ಶಾಂತಿ, ನಿನಗೆ ಈಗಲೇ ಹೇಳ್ತಾ ಇದ್ದೀನಿ, ಇವಳಿಗೆ ಫೋರ್ಸ್ ಎಲ್ಲ ಮಾಡೋ ಹಾಗಿಲ್ಲ. ಆಯ್ತಮ್ಮ, ಎಲ್ಲ ನೀ ಹೇಳ್ದಾಗೆ ಆಗಲಿ. ಹಾಗಾದರೆ ನಾಳೆನೇ ಹುಡುಗನ ಕಡೆಯವ್ರನ್ನ ಬರೋದಕ್ಕೆ ಹೇಳ್ದ? ಅಲ್ಲ, ಇಷ್ಟೊಂದು ಅರ್ಜೆಂಟ್ ಏನಿದೆ? ಪಾಪ ಅವ್ರಿಗೆ ಏನು ಕೆಲಸ ಇರುತ್ತೆ ಏನೋ. ಡಾರ್ಲಿಂಗ್, ಇದೆಲ್ಲ ನಿನಗೆ ಗೊತ್ತಾಗಲ್ಲ. ಶುಭ ಕಾರ್ಯನ ನಿಧಾನ ಮಾಡಬಾರ್ದು. ಅವಳಿಗಂತ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ನನ್ನ ನಾಚಿಕೆ ಹೇಳ್ಕೊಳ್ಳೋದಕ್ಕೆ. ನೀನು ಸುಮ್ಮನಿರ. ನಿತ್ಯ, ನೀನು ನಾಳೆನೇ ಗಂಡಿನ ಕಡೆಯವ್ರನ್ನ ಬರೋಕ್ಕೆ ಹೇಳು. ಎಲ್ಲ ರೆಡಿ ಮಾಡು. ಏನೋ? ಸರಿ ಅಜ್ಜಿ. ನಿಧಿ, ಐ ಆಮ್ ಸೋ ಡ್ಯಾಮ್ ಹ್ಯಾಪಿ ಫಾರ್ ಯು. ನಿನ್ನ ಮದುವೆ ಪರ್ಫೆಕ್ಟ್ ಆಗಿರೋ ಹುಡುಗನ ಜೊತೆನೇ ಆಗುತ್ತೆ. ಇದು ನಾನು ನಿನಗೆ ಮಾಡ್ತಿರೋ ಪ್ರಾಮಿಸ್, ಓಕೆನಾ? ಜೀವನದಂಥ ಮಾತುಗಳನ್ನ ಯಾರು ಕೇಳಿಸ್ಕೋಬಾರ್ದು. ಏನಂದ್ರೆ? ಏನಿಲ್ಲ, ಹುಡುಗ ಸೂಪರ್ ಆಗಿರಬೇಕು, ಅದು ತುಂಬ ಇಂಪಾರ್ಟೆಂಟ್. ಅಕ್ಕ, ನನಗೆ ಹೊರಗಡೆ ಒಂಚೂರು ಕೆಲಸ ಇದೆ, ಹೋಗಿ ಬರ್ತೀನಿ. ನೀವೆಲ್ಲ ಕೆಲಸನೂ ತಯಾರಿ ಮಾಡ್ಕೊಳ್ಳಿ. ಮತ್ತೆ ಹೋಗ್ಬೇಕೇನೆ ಪುಟ್ಟ ನೀನು? ಹ್ಞೂ ಶಾಂತಿ ಬೇಬಿ, ತುಂಬ ದಿನದಿಂದ ಆ ಕೆಲಸನ ಬಾಕಿ ಉಳಿಸಿದ್ದೀನಿ. ಇವತ್ತು ಆ ಕೆಲಸ ಆಗಲೇಬೇಕು. ಹೋಗಿ ಬರ್ತೀನಿ, ಬಾಯ್. ಕರ್ಣ ಸರ್, ನೀವು ನನ್ನ ಜೊತೆ ಬನ್ನಿ. ನಿಮ್ಮ ಹೆಲ್ಪ್ ಇಲ್ಲ ಅಂದ್ರೆ ಆ ಕೆಲಸ ಆಗೋದೇ ಇಲ್ಲ. ನಾನಾ? ಏ ನಿಧಿ, ನನ್ನ ಮಾತು. ಅಯ್ಯೋ ದೇವರೇ, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೇನೆ ನೀನು. ಅವಳು ಹೇಳ್ತಿದ್ದಾಳೆ ತಾನೆ ಏನೋ ಕೆಲಸ ಇದೆ ಅಂತ. ಹೋಗ್ತಾಳೆ ಬಿಡು, ಮತ್ತೆ ಬಾಯಿ ಹಾಕ್ಬಿಡ. ನೋಡು, ಈಗ ಅವಳು ಮದ್ವೆಗೆ ಒಪ್ಕೊಂಡಿದ್ದಾಳೆ. ಅದನ್ನ ಸೆಲಿಬ್ರೇಟ್ ಮಾಡೋಣ ಕಣೆ, ಪ್ಲೀಸ್. ಕರೆಕ್ಟ್. ಇದು ಸೆಲೆಬ್ರೇಟ್ ಮಾಡೋ ವಿಷಯನೇ. ನಿಧಿ ಮದುವೆ ಜವಾಬ್ದಾರಿ ಎಲ್ಲ ನಾನೇ ತಗೋತೀನಿ. ಅವಳ ಮದುವೆಲಿ ಒಂದು ಚಿಕ್ಕ ಸಮಸ್ಯೆ ಕೂಡ ಆಗಬಾರ್ದು, ಹಾಗೆ ನೋಡ್ಕೋತೀನಿ ನಾನು. ಸರ್,
ಯಾಕೆ ಗಾಡಿ ನಿಲ್ಸಿದ್ರಿ? ನಾವ್ ಈ ತರ ಓಡಾಡಿ ಎಷ್ಟು ದಿನ ಆಗುತ್ತಲ್ವಾ? ಆಕಾಶದಲ್ಲಿ ತೇಲಾಡೋ ತರ ಆಯ್ತು. ಹೀಗೆ ಲೈಫ್ ಇಡೀ ನಾನ್ ಸ್ಟಾಪ್ ಆಗಿ ಹೋಗ್ತಾನೆ ಇರೋಣ. ಗಾಡಿ ಸ್ಟಾರ್ಟ್ ಮಾಡಿ ಹೊರಡೋಣ. ಸಮುದ್ರದಲ್ಲಿ ಅಲೆ ಹೇಳ್ತಾ ಇದ್ರೆ ಚೆನ್ನಾಗಿರುತ್ತೆ, ಆದರೆ ಅಲೆಯಿಂದ ಪೆಟ್ಟಿಂದ್ರೋ ದಳದ ಕಷ್ಟ ಹೇಗೆ ಗೊತ್ತಾಗಬೇಕು? ಹಲೋ ಮೈ ಡಿಯರ್ ಫಿಲಾಸಫರ್, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಮಿಸ್ಟರ್ ಕೂಲ್ ಕರ್ಣ ಸರ್ಗೆ ಈ ಫೇಸ್ ಕಟ್ಟು ಸೂಟ್ ಆಗಲ್ಲ. ಅಲ್ರಿ, ಎಷ್ಟು ಆರಾಮಾಗಿದ್ದೀರಾ ನೋಡಿ. ನಾಳೆ ಯಾರೋ ಹುಡುಗ ನಿಮ್ಮನ್ನ ನೋಡಕ್ ಬರ್ತಿದ್ದಾನೆ. ಎಲ್ಲರೂ ಮದುವೆ ಮಾಡಕ್ ತುದಿಗಾಲಲ್ಲಿ ನಿಂತಿದ್ದಾರೆ. ನೀವು ನೋಡಿದ್ರೆ ನಿಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದೀರಾ. ಓಹ್, ಇದೇ ವಿಷಯ. ನಿಮ್ ಟೆನ್ಷನ್ಗೆ ಅರ್ಥ ಇದೆ ಬಿಡಿ. ಕರ್ಣ ಸರ್, ನೋಡಕ್ಕಷ್ಟೇ ಬರ್ತಿರೋದು, ಮದ್ವೆ ಆಗಕ್ಕಲ್ವಲ್ಲ. ದೆನ್ ವೈ ವರಿ? ನಿಮ್ಮನ್ನು ನೋಡೋದು ಅದೊಂದು ಯೋಚನೆಯಿಂದಾನೇ ಉಸಿರು ಕಟ್ತಾ ಇದೆ. ಅವ್ನು ನಿಮ್ಮನ್ನ ನೋಡೋಕ್ಕೂ ಬರಬಾರ್ದು, ಮನೆಗಂತೂ ಮೊದಲೇ ಬರಬಾರ್ದು. ಹಾಗೆ ಮಾಡ್ತೀನಿ. ಯಾರೋ ಒಬ್ರು ಸಖತ್ ಪೊಸೆಸಿವ್ ಆಗ್ತಿದ್ದಾರೆ ಅಂತ ನನಗೆ ಕನ್ಫರ್ಮ್ ಆಯ್ತು. ಹೌದ್ರಿ, ಇದೊಳ್ಳೆ ಕಥೆ ಆಯ್ತಲ್ಲ. ನನ್ನ ಹುಡುಗಿ ನೀವು ಲವ್ ಗಿವ್ ಅಂತ ನಮಗೂ ಫೀಲಿಂಗ್ಸ್ ಇರುತ್ತಲ್ವಾ? ಯಾರ್ದೋ ಎದುರಿಗೆ ನೀವು ಹೋಗಿ ನಿಂತ್ಕೊಳ್ಳೋದು, ಜ್ಯೂಸ್ ಹಿಡ್ಕೊಳ್ಳೋದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಹೌದಾ? ಪಾಯಸದಲ್ಲಿರೋ ದ್ರಾಕ್ಷಿ ತರ ನಮ್ಮ ಪ್ರೀತಿಲಿ ಅವಾಗ ಈ ತರ ಬೇಕಾಗತ್ತೆ. ಐ ಲೈಕ್ ಇಟ್ ಕರ್ಣ ಸರ್. ಹೌದು, ನಾನು ಪೊಸೆಸಿವ್. ಆ ಪ್ರಪಂಚಕ್ಕೆ ಬೇರೆ ಯಾರೋ ಬರ್ತಾರೆ ಅಂದರೆ ನನಗೆ ತಮಾಷೆಗೂ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ. ನೀವು ಜಸ್ಟ್ ನನ್ನ ಹುಡುಗಿ, ನನ್ನ ಲೈಟ್ ಹೌಸ್. ಕರ್ಣ ಸರ್, ಆ ಹುಡುಗ ಯಾರೇ ಆಗಿರ್ಲಿ, ಹೇಗೆ ಇರ್ಲಿ, ಆಕಾಶದಿಂದ ಇಳ್ಕೊಂಡು ಬಂದಿರೋ ದೇವ್ರೇ ಆಗಿರ್ಲಿ, ಈ ನಿಧಿ ಹೃದಯ ಸಿಂಹಾಸನದಲ್ಲಿ ಕೂರಕ್ಕೆ ಅವಕಾಶ ಇರೋದು ನಿಮಗ್ ಮಾತ್ರ. ನನಗ್ ನೀವು VIP. ನನ್ನ ಉಸಿರು ಇರೋವರೆಗೂ ನೀವೇ ನನಗ್ ಮೊದಲು, ನೀವೇ ನನಗ್ ಕೊನೆ. ಅದೇನೋ ಸರಿ, ಆದರೂ ಇಲ್ಲಿ ಒಳಗಡೆ ಏನೋ ಒಂಥರ ಆಗ್ತಿದೆ. ಅದು ನಿಮಗೆ ಗೊತ್ತಾಗಲ್ಲ. ನಿಮಗೇನೋ ಒಂಥರ ಆಗ್ತಿರೋದನ್ನ ನಾನು ಈಗಲೇ ಸರಿ ಮಾಡ್ತೀನಿ. ಈಗ ನೋಡಿ, ಹುಡುಗನ್ ಕರ್ಸ್ತಿರೋರು ಯಾರು? ರಮೇಶ್ ಅಂಕಲ್ ಅಲ್ವಾ? ಅವ್ರು ಡೆಫಿನೆಟ್ಲಿ ದಟ್ ಶಿಖಾಮಣಿ ತರ ಇರೋ ಚಂಪುನೇ ಕರೆಸ್ತಾರೆ, ನೋ ಡೌಟ್. ಹಾಗಂತೀರಾ? ಇನ್ನೇನ್ ಮತ್ತೆ, ನನ್ನ ಜೀವನ ಚೆನ್ನಾಗಿರ್ಲಿ ಅನ್ನೋ ಇಂಟೆನ್ಷನ್ ಅವ್ರಿಗೆ ಖಂಡಿತವಾಗ್ಲೂ ಇರಲ್ಲ. ಸೊ ಅವ್ರ ಲಿಸ್ಟಲ್ಲಿರೋ ವರ್ಸ್ಟ್ ಫೆಲನ ಹುಡುಕಿ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ. ಬಂದಿರೋ ಹುಡುಗನ ನಾನ್ ರಿಜೆಕ್ಟ್ ಮಾಡೋಕ್ಕೂ ಮೊದಲೇ ನಮ್ಮ ಶಾಂತಿ ಬೇಬಿ ಲಕ್ಷ್ಮಿ ಅಜ್ಜಿ ಗೇಟ್ ಪಾಸ್ ಕೊಟ್ಟು ಕಳ್ಸಿರ್ತಾರೆ. ಇನ್ನು ಅಕ್ಕನ್ ಕೇಳ್ಬೇಕಾ, ಸರಿಯಾಗಿ ಮಹಾಮಂಗಳಾರತಿ ಮಾಡಿ ಕಳಿಸ್ತಾಳೆ. ನಿಮ್ ಟೆನ್ಷನ್ ಉಫ್ ಅಂತ ಆರೋಗುತ್ತೆ. ಡೋಂಟ್ ವರಿ, ಮೇವುನಾ ಕೈಕೋ ಟೆನ್ಷನ್ ಲೇತೆ ಅಜ್ಜಿ. ಅಜ್ಜಿ, ನನ್ನ ಲೈಟ್ ಹೌಸ್ ನನ್ನ ಹತ್ರನೇ ಇರಬೇಕು ಅನ್ನೋ ಟೆನ್ಷನ್ ಅಜ್ಜಿ. ಸದ್ಯಕ್ಕೆ ಗಾಡಿ ಸ್ಟಾರ್ಟ್ ಮಾಡಿ ಜಿ, ಯಾವ ಟೆನ್ಷನ್ನು ಬೇಕಾಗಿಲ್ಲ. ನಾನು ನೀವು ಇಬ್ರೆ ಫೀಲಿಂಗ್ ಸ್ವಲ್ಪ ಜಾಸ್ತಿ ಮಾಡ್ಸೋದಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಿತವಾದ ಗಾಳಿ ಅಷ್ಟೇ ಸಾಕಾ?